ನಮಸ್ತೆ, ನಾನು ಮಧುಗಿರಿ ಮೋದಿ. ದಯವಿಟ್ಟು ಈ ಒಂದು ವಿಡಿಯೋ ಏನಿದೆ ಎಲ್ಲರೂ ಶೇರ್ ಮಾಡ್ತೀರ ಅಂತ ತಿಳ್ಕೊಳ್ತೀನಿ. ಯಾಕೆಂದರೆ ಜನಕ್ಕೆ ರೀಚ್ ಆಗಬೇಕು ಎಂಬುದು ನನ್ನ ಉದ್ದೇಶ, ಬೇರೆ ಏನಿಲ್ಲ. ನನ್ನ ಪ್ರತಿ ಸಂದೇಶ ಜನಪರವಾಗಿದೆ, ನನ್ನ ಧರ್ಮದ ಪರವಾಗಿದೆ. ನನ್ನ ಧರ್ಮದಲ್ಲಿ ಜಾಗೃತಿ ಆಗಬೇಕು. ಏನು ಹೋಗಿರ್ತಕ್ಕಂಥ ಏನು ನಮ್ಮ ಧರ್ಮ ಇದೆ, ನಾವೆಲ್ಲರೂ ಮತ್ತೆ ಒಗ್ಗೂಡಬೇಕು. ಸೊ ಇವತ್ತಿನ ನನ್ನ ವಿಷಯ ಏನು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಜಾತಿ ವ್ಯವಸ್ಥೆನ ತಾಂಡವಾಡಲಿಕ್ಕೆ ಒಂದು ಮೂಲ ಬೇರಾಗ್ತಾ ಇದ್ದಾರೆ. ಇವತ್ತು ನಾವು ಶಾಲೆಯಲ್ಲಿ ಓದಬೇಕಾದ್ರೆ ಒಂದು ಸರ್ಕಾರಿ ಶಾಲೆಗಳಲ್ಲಿ ನಮಗೆ ಯಾವುದೇ ರೀತಿ ಜಾತಿ ಭಾವನೆ ಇರಲಿಲ್ಲ. ಆದರೆ ಇವತ್ತು ವಾರಕ್ಕೆ 5 ದಿನ ಏನು ದಲಿತ ಮಕ್ಕಳಿಗೆ ಮೊಟ್ಟೆ ಕೊಡೋದು, ಮತ್ತು ಏನು ಬಡ ಮಕ್ಕಳು ಬೇರೆ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಂದ ಬೇರೆ ಜಾತಿಯಲ್ಲಿರೋ ಮಕ್ಕಳಿಗೆ 3 ದಿನ ಮೊಟ್ಟೆ ಕೊಡೋದು, ಏನು ಇವತ್ತು ಜಾತಿ ಪ್ರಮಾಣ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿಸ್ಲಿಕ್ಕೆ ಒಂದು ಶಾಲೆಗೆ ಹೋದ್ರೆ ಸಾಕಾಗುತ್ತೆ ಯಾವ ಜಾತಿನವರು ಅಂತ ಗೊತ್ತಾಗೋದು. ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಜಾತಿಯ ವಿಷ ಬೀಜ ಇಕ್ತಾ ಇರ್ತಕ್ಕಂಥದ್ದು ಯಾವ ಪುರುಷಾರ್ಥಕ್ಕೆ ಅಂತ ನೀವು ಪ್ರತಿಯೊಬ್ಬರನ್ನು ಯೋಚಿಸಬೇಕು. ಏನು ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ಹಿಂದೂ ಬಾಂಧವರಿದ್ದೀವಿ, ಏನು ದಲಿತರಿದ್ದೀರಾ, ನಿಮ್ಮ ದಲಿತರನ್ನ ಹಿಂದೂ ಧರ್ಮದಿಂದ ಬೇರ್ಪಡಿಸಿಕೊಂತ ಒಂದು ಷಡ್ಯಂತ್ರ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವತ್ತು ದಲಿತನಾಗೇ ಇರಬೇಕು, ಹಿಂದೂ ಅಂತ ಗುರುತಿಸ್ಕೊಳ್ಬಾರದು ಎಂಬ ಉದ್ದೇಶದಿಂದ ಏನು ಈ ಕಚಡ ಕಾಂಗ್ರೆಸ್ ಸರ್ಕಾರ ಇದೆ, ಇವತ್ತು ಜಾತಿ ವ್ಯವಸ್ಥೆಯನ್ನು ವಿಷ ಬೀಜನ ಮತ್ತೆ ನಮ್ಮಲ್ಲಿ ಸಮಾಜದಲ್ಲಿ ಬಿತ್ತುತ್ತಾ ಇದೆ. ನಮ್ಮ ಧರ್ಮನ ಹೊಡೆದು ಇಬ್ಬಾಗ ಮಾಡಬೇಕು. ಏನು ಮುಸ್ಲಿಂ ಮತಾಂಧರಿದ್ದಾರೆ, ಆ ಒಂದು ಧರ್ಮನ ಬೆಳೆಸಬೇಕು ಅಂತೇಳಿ ಒಂದು ಏನು ಮತಾಂತರ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮುಸ್ಲಿಂನರ ಹೋಲೈಕೆ ಮತ್ತೆ ದಲಿತರನ್ನ ಧರ್ಮದಿಂದ ಒಂದು ಹೊರತರಲಿ ಒಂದು ಈ ವ್ಯವಸ್ಥೆಗಳು ನೋಡ್ತಾ ಇದ್ರೆ, ಸೊ ಏನು ಮುಸ್ಲಿಂ ಧರ್ಮ ಎಲ್ಲ ರೀತಿಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತೇಳಿ ಎಲ್ಲರಿಗೂ ಒಂದು ಮನದಟ್ಟಾಗತ್ತೆ. ಹಾಗಾಗಿ ಏನು ಭಾರತದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂ ನೋಡಿ, ಒಂದು ನಿಮ್ಮಲ್ಲಿ ದಯವಿಟ್ಟು ಕಳಕಳಿಯಿಂದ ಬೇಡ್ಕೊಳ್ತೀನಿ, ನಾನು ಕಾಂಗ್ರೆಸ್ಸು, ನಾನು JDS, ನಾನು BJP ಅಥವಾ ನಾನು ಇನ್ನೊಬ್ಬ ಪಕ್ಷ ಎಂಬ ಏನು ಪಕ್ಷ ಭಾವನೆ ಇದೆ ಅವನ್ನೆಲ್ಲ ಬಿಟ್ಟಾಕಿ ದಯವಿಟ್ಟು ಮೊದಲು ನಾವು ಹಿಂದೂಗಳು ಒಂದಾಗಬೇಕು. ಯಾವ್ದಾದ್ರು ನಮ್ಮ ಒಬ್ಬ ಹಿಂದೂ ಹೋರಾಟಗಾರ ಆಗಿರ್ಬೋದು ಅಥವಾ ಹಿಂದೂ ಪ್ರಾಮಾಣಿಕ ವ್ಯಕ್ತಿಯಾಗಿರ್ಬೋದು, ನಮ್ಮ ಹಿಂದೂ ಮಹಿಳೆಯರಾಗಿರ್ಬೋದು, ಯಾವುದೇ ಜಾತಿ ಯಾವುದೇ ಕೋಮಿಗೆ ಸೇರಿರಲಿ, ಅವರಿಗೆ ಅನ್ಯಾಯವಾದರೆ ಬೇರೆ ಧರ್ಮದಿಂದ ಅಥವಾ ನಮ್ಮವರಿಂದ ಅನ್ಯಾಯ ಪ್ರತಿಯೊಬ್ಬರೂ ಜಾಗೃತರಾಗಿ. ಯಾಕೆಂದ್ರೆ ಇವತ್ತು ಹಿಂದೂ ಧರ್ಮನ ಹೊಡಿಲಿಕ್ಕೆ ಎಲ್ಲಾ ರೀತಿ ಷಡ್ಯಂತ್ರಗಳು ನಡೀತಾ ಇದ್ದಾವೆ. ಇವತ್ತು ವೀರಶೈವ ಧರ್ಮ ಏನಿದೆ, ವೀರಶೈವ ಒಂದು ವೇದಿಕೆ ಅಂತ ಏನಿತ್ತು, ಯಾವುದೋ ಮೊನ್ನೆ ಒಂದು ಕೇಳಿದೆ, ಸಿದ್ದರಾಮಯ್ಯನವರಿಗೆ ಸನ್ಮಾನ ಮಾಡ್ತಾ ಇದ್ರು. ನಮ್ಮದು ವೀರಶೈವ ಧರ್ಮ ಅಂತ ಹೇಳ್ತಾರೆ. ಮೊದಲು ನಮ್ದು ಹಿಂದೂ ಧರ್ಮ ರೀ. ಹಿಂದೂ ಧರ್ಮದಲ್ಲಿ ವೀರಶೈವ ಧರ್ಮ ಅನ್ನೋದು ಧರ್ಮ ಅಂತಲ್ಲ, ಒಂದು ಲಿಂಗಾಯಿತ ಅಂದ್ರೆ ಲಿಂಗವನ್ನು ಧರಿಸಿದವನು ಲಿಂಗಾಯಿತ. ಅದು ಯಾವುದೇ ಜಾತಿನವರು ಧರಿಸ್ಲಿ, ಹಿಂದೂಗಳು ಯಾರೇ ಲಿಂಗ ಧರಿಸಿದ್ರು ಅವರು ಲಿಂಗಾಯಿತರಾಗ್ತಾರೆ. ಅಂದ್ರೆ ಲಿಂಗ ಉಳ್ಳವನೇ ಲಿಂಗಾಯಿತ ತಿಳ್ಕೊಳ್ಳಿ. ಯಾರು ಪರಿಶುದ್ಧವಾದ ಶಾಕಾಹಾರ ಒಂದು ಜೀವನ ಇಟ್ಕೊಂಡಿದ್ದಾರೆ, ಅಂದ್ರೆ ಮಾಂಸ ಮದ್ದುಗಳನ್ನು ತಿನ್ನದಂತ ಯಾವ ಮಾನವ ಇದ್ದಾನೆ, ಯಾವ ಮಾನವ ತನ್ನ ಒಂದು ಆತ್ಮದ ಮೇಲೆ ಲಿಂಗವನ್ನು ಧರಿಸಿದಾನೆ, ಅವನು ನಿಜವಾದ ಲಿಂಗಾಯಿತ ಬಿಟ್ರೆ. ಆದ್ರೆ ವೀರಶೈವ ಧರ್ಮ ಅಂತೇಳಿ ಹಿಂದೂ ಧರ್ಮನ ಹೊಡಿಲಿಕ್ಕೆ ಹೊರಟಿದ್ದಾರೆ ಕೆಲವೊಂದು ಸಂಘಟನೆ, ಕೆಲವೊಂದು ಏನು ಹಿಂದೂ ವೀರಶೈವ ಸಮಿತಿ ಅಥವಾ ಯಾವುದೋ ಒಂದು ಮೊನ್ನೆ ನೋಡಿದೆ ವಿಷಯ, ತುಂಬಾ ನೋವಾಯಿತು. ಸೊ ಹಾಗಾಗಿ ಪ್ರತಿಯೊಬ್ಬರು ಏನು ಈ ಕಚಡ ಕಾಂಗ್ರೆಸ್ ಇದೆ, ಇದು ಒಂದು ಕಳೆ. ನಮ್ಮ ಹೊಲದಲ್ಲಿ ಸದೃಢವಾಗಿ ಬೆಳೀತಕ್ಕಂಥ ಒಂದು ಏನು ಬೆಳೆ ಇದೆ, ಆ ಬೆಳೆಗೆ ಮಾರಕವಾದಂತಹ ಈ ಕಾಂಗ್ರೆಸ್ ಎಂಬ ಕಳೆ, ಆ ಕಳೆ ದೇಶದಿಂದ ನಿರ್ಮೂಲನೆ ಆಗಬೇಕು, ನಮ್ಮ ಜಮೀನಿಂದಲೂ ನಿರ್ಮೂಲನೆ ಆಗಬೇಕು. ನಾವು ಎಷ್ಟು ಬಯಸ್ತೀವೋ ಅದೇ ರೀತಿ ನಮ್ಮ ದೇಶದಿಂದ ಈ ಕಾಂಗ್ರೆಸ್ ಸರ್ವನಾಶ ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬ ಹಿಂದೂ ಅಂತ ಏನಿದ್ದೀರಾ, ಯಾವುದೇ ಪಕ್ಷದಲ್ಲಿರಲಿ ತಿಳ್ಕೊಳ್ಳಿ. ಏನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅಥವಾ JDSನಾಗ ಇರ್ತಕ್ಕಂಥ ಏನು ಹಿಂದೂಗಳಿದ್ದೀರಾ, ನಿಮ್ಗೆಲ್ಲರಿಗೂ ಶೇಮ್ ಅನ್ಸೋದಿಲ್ವಾ? ನಿಮಗೆ ಮಾನ ಮರ್ಯಾದೆ ಎಂಬುದಿಲ್ವಾ? ನಿಮ್ಮ ಮಕ್ಕಳು ಬಡವರಾಗಿದ್ದಾರೆ. ಎಷ್ಟೋ ಜನ ಇವತ್ತು ಕಾಂಗ್ರೆಸ್ ಅಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಏನು ಹಿಂದೂಗಳಿದ್ದೀರಾ, ಯಾರು ಶ್ರೀಮಂತರುಗಳು, ಎಲ್ಲ ಶ್ರೀಮಂತರೇ ಇಲ್ಲ, ಅದರಲ್ಲೂ ಬಡವರಿದ್ದೀರಾ. ನಿಮ್ಮ ಬಡ ಮಕ್ಕಳು ನಿಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಓದಿಸ್ತಾ ಇದ್ದೀರಾ, ನಿಮ್ಮ ಮಕ್ಕಳಿಗೆ ಮೊಟ್ಟೆ ಬೇಡವಮ್ಮ,
ಅವರಿಗೊಂದು ಅವರ ಕಣ್ಣಿಗೆ ಸುಣ್ಣ, ಬೆಣ್ಣೆ, ನಮ್ಮ ಕಣ್ಣಿಗೆ ಸುಣ್ಣ. ಇದು ಸರ್ಕಾರ ಮಾಡಲು ಹೊರಟಿದ್ರು ನೀವು ಯಾವ ಒಂದು ಪುರುಷಾರ್ಥಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ JDS ಮತ್ತೆ ಕಾಂಗ್ರೆಸ್ನವ್ರಿಗೆ? ನನ್ನ ಪ್ರಶ್ನೆ. ಅಲ್ಲ ಸ್ವಾಮಿ, ಇವತ್ತು SC/ST ಮಕ್ಕಳಿಗೆ ಉಚಿತ ಬಸ್ ಪಾಸ್, SC/ST ಮಕ್ಕಳಿಗೆ ಮೊಟ್ಟೆ ಭಾಗ್ಯ, ಮುಸ್ಲಿಮರಿಗೆ ಮಟನ್ ಭಾಗ್ಯ. ಯಾಕೆ ಸ್ವಾಮಿ ಹಿಂದೂಗಳಲ್ಲಿ ಈ ಒಂದು ಒಡಕು ಮಾಡ್ತಾ ಇದ್ದೀರಾ ನೀವು? ನನ್ನ ಪ್ರಶ್ನೆ ಸೀದಾ ನೇರವಾಗಿದೆ. ಯಾರು ನಮ್ಮ ರಾಜ್ಯದ ಘನತೆ ಹೊತ್ತ ಏನು ನನ್ನ ಅನ್ನೋದಕ್ಕಿಂತ ನನ್ನ ರಾಜ್ಯದ ಮುಖ್ಯಮಂತ್ರಿ ಇದ್ದೀರಾ ಸಿದ್ದರಾಮಯ್ಯನವರೇ, ನೀವು ದಲಿತ ಅಂತೇಳಿ, ಅಹಿಂದ ಅಂತೇಳಿ, ಅಲ್ಪಸಂಖ್ಯಾತರ ಹಿಂದುಳಿದ ಜನಾಂಗ ಅಂತ ಹೇಳ್ಬಿಟ್ಟು ನೀವೇನು ಹೇಳ್ತಾ ಇದ್ದೀರಾ, ಅವರೆಲ್ಲರೂ ಹಿಂದೂ ಧರ್ಮದಿಂದ ಬೇರ್ಪಡೆ ಮಾಡಲಿಕ್ಕೆ ಹೊರಟಿದ್ದೀರಾ. ಈ ನಿಮ್ಮ ಷಡ್ಯಂತ್ರ ಜನಗಳಿಗೆ ಅರ್ಥವಾಗ್ತಾ ಇದೆ. ಪ್ರತಿಯೊಬ್ಬರು ಇವತ್ತು ಎಜುಕೇಟೆಡ್ ಆಗಿದ್ದಾರೆ, ಪ್ರತಿಯೊಬ್ಬರಲ್ಲೂ ವಿದ್ಯೆ ಇದೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನಿಮ್ಮ ಷಡ್ಯಂತ್ರ ಇವತ್ತು ಹಳ್ಳಿ ಕಡೆ ನಾವು ರೀಚ್ ಆಗ್ತಾ ಇದ್ದೀವಿ. ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ಯಾರೋ ಕೆಲವು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾವಂತರಿದ್ದಾರೆ ಅಂತ ನೀವು ತಿಳ್ಕೊಂಡ್ರೆ ದಡ್ಡತನ ನೀವು. ಯಾಕೆಂದ್ರೆ ಪ್ರತಿ ಹಳ್ಳಿನಲ್ಲೂ ಜಾಗೃತರಾಗ್ತಾ ಇದ್ದಾರೆ, ಪ್ರತಿ ಹಳ್ಳಿನಲ್ಲೂ ಏನು ಸೋಷಿಯಲ್ ಮೀಡಿಯಾ ಅನ್ನೋದು ರೀಚ್ ಆಗಿದೆ. ಹಾಗಾಗಿ ಪ್ರತಿಯೊಬ್ಬ ಹಿಂದೂ ಬಾಂಧವರು ಈ ಒಂದು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಬೇಕು ಅಂತಂದ್ರೆ ಮೊದಲು ನಾವು ಹಿಂದೂಗಳಾಗಬೇಕು. ನಮ್ಮಲ್ಲಿ ಯಾವುದೇ ರೀತಿ ಜಾತಿ ವ್ಯವಸ್ಥೆ ಇರಬಾರದು. ಅಂದ್ರೆ ನಮ್ಮ ಜಾತಿ ನಮ್ಮ ಮನೆಗಳಲ್ಲಿ ಹೊರಗಡೆ ಬಂದಾಗ ನಾವೆಲ್ಲರೂ ಒಂದೇ ಹಿಂದೂಗಳು ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿರಲಿ. ಹಾಗಾಗಿ ನಾನು ನೇರವಾಗಿ ಹೋರಾಟ ಮಾಡ್ತೀನಿ, ಮತ್ತೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಈ ಒಂದು ಹಿಂದೂ ಧರ್ಮದ ಇಬ್ಬಾಗ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಏನು ಸಿದ್ದರಾಮಯ್ಯ ಇದ್ದೀರಾ, ನಿಮಗೆ ಒಂದು ಚಾಲೆಂಜ್. ನೀವು ಏನು ಮುಸ್ಲಿಂ ಓಲೈಕೆಗೋಸ್ಕರ ಮತ್ತೆ ಹಿಂದೂ ಜನಾಂಗದಲ್ಲಿ ಧರ್ಮದಲ್ಲಿ ಇರ್ತಕ್ಕಂಥ ಏನು ದಲಿತರನ್ನು ಓಲೈಕೆಗೋಸ್ಕರ ನೀವು ಕೆಲವೊಂದು ಭಾಗ್ಯಗಳನ್ನ ಕೊಡ್ತಾರೆ, ನಾವು ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ. ಆ ಒಂದು ಭಾಗ್ಯ ಪ್ರತಿಯೊಬ್ಬ ಹಿಂದೂಗಳು, ಪ್ರತಿಯೊಬ್ಬ ಬಡವನಿಗೆ ತಲುಪಲಿ ಎಂಬುದು ನಮ್ಮ ಒಂದು ಚಿಂತನೆ ಆಗಿದೆ. ಸೊ ಹಾಗಾಗಿ ನಿಮಗೆ ಒಂದು ಓಪನ್ ಚಾಲೆಂಜ್ ಇಡ್ತಾ ಇದ್ದೀನಿ. ಮುಂದಿನ ಚುನಾವಣೆಯಲ್ಲಿ ನೀವು ಎಲ್ಲೇ ನಿಂತ್ಕೊಳ್ಳಿ ಎಲೆಕ್ಷನ್ಗೆ, ನಿಮ್ಮ ವಿರುದ್ಧ ಇಡೀ ನಮ್ಮ ಹಿಂದೂ ಧರ್ಮದ ಏನು ಯುವಕರಿದ್ದೀವಿ, ಪ್ರತಿಯೊಂದು ಜನಾಂಗ, ನಿಮ್ಮ ಕುರುಬರ ಜನಾಂಗದ ಸಮೇತ ನಿಮಗೆ ಒಂದು ದೊಡ್ಡ ಮಟ್ಟದ ಒಂದು ವಿರೋಧ ವ್ಯಕ್ತಪಡಿಸ್ತೀವಿ. ನಿಮ್ಮ ಸೋಲು ಕಟ್ಟಿಟ್ಟ ಬುತ್ತಿ, ಜ್ಞಾಪಕ ಇಟ್ಕೊಳ್ಳಿ. ನೀವು ಜೀವಮಾನದಲ್ಲಿ ನಿಮ್ಮ ರಾಜಕೀಯ ಏನಿದೆ ಈ ಒಂದು ಬಾರಿಗೆ ಕೊನೆಯಾಗ್ತಾ ಇದೆ. ಅದಕ್ಕೆ ನೀವೇ ಒಂದು ಏನು ಪೀಠಿಕೆ ಹಾಕೊಡ್ತಾ ಇದ್ದೀರಾ. ಹಾಗಾಗಿ ಏನು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂಗಳಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಬದಲಾಗಿ ಏನು ಕಾಂಗ್ರೆಸ್ ಮತ್ತೆ JDS ಇರ್ತಕ್ಕಂಥ ಏನು ಹಿಂದೂಗಳಿದ್ದೀರಾ, ನಾವು ಮೊದಲು ಹಿಂದೂಗಳು, ನಮಗೆ ಒಂದು ಇದು ಅವಮಾನ ಆಗ್ತಾ ಇದೆ, ನಮಗೆ ಒಂದು ಅವ್ಯವಸ್ಥೆ ಆಗ್ತಾ ಇದೆ. ಕೇವಲ ಇವರು ಯಾವುದೋ ಒಂದು ವರ್ಗನ ಮತ ಓಲೈಕೆಗೋಸ್ಕರ ಗುರುತಿಸ್ಕೊಂಡು ಇರೋಬರ ಯೋಜನೆಗಳನ್ನೆಲ್ಲ ಅವರಿಗೆ ಕೊಟ್ಟು ನಮ್ಮನ್ನು ತುಳಿತಾ ಇದ್ದಾರೆ ಎಂಬುದು ನಿಮ್ಮೆಲ್ಲರಿಗೂ ತಿಳಿದಿರಲಿ. ಹಾಗಾಗಿ ಮುಂದಿನ ದಿನದಲ್ಲಿ ನೀವು ಕಾಂಗ್ರೆಸ್ನವರಾಗಿರ್ತಿರೋ ಅಥವಾ JDSನವರಾಗಿರ್ತಿರೋ, ನಿಮ್ಮ ಮತ ಏನು ಮೋದಿ ನೇತೃತ್ವದ BJPಗೆ ಇರಲಿ. ಕಾರಣ ಇಷ್ಟೇ, ಮುಂದಿನ ದಿನಗಳಲ್ಲಿ ಏಕ ಭಾರತ್ ಶ್ರೇಷ್ಠ ಭಾರತ್ ಎಂಬುದಂತೂ ಸರ್ವಶ್ರೇಷ್ಠವಾದದ್ದು ಮತ್ತೆ 100% ಹಾದೇ ಆಗುತ್ತೆ. ಏನು ಜಾತಿ ಆಧಾರಿತ ಮೀಸಲಾತಿ ಏನಿದೆ ಅದನ್ನ ನಿರ್ಮೂಲನೆ ಮಾಡಿ ಪ್ರತಿಯೊಬ್ಬ ವರ್ಗದಲ್ಲಿನ ಪ್ರತಿಯೊಬ್ಬ ಬಡವನಿಗೆ ಮೀಸಲಾತಿ ಕೊಡ್ತಾರೆ. ಏನು ಸಂವಿಧಾನ ಇದೆ, ಸಂವಿಧಾನವನ್ನು ಉಲ್ಲಂಘನೆ ಮಾಡ್ತಾ ಇರೋದು ಕಾಂಗ್ರೆಸ್ನವರು. ಮಹಾತ್ಮ ಗಾಂಧಿ ಅಹಿಂಸಾವಾದಿ ಅಂತೇಳಿ ಮಹಾತ್ಮ ಗಾಂಧಿನ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಗಾಂಧಿ ಫೋಟೋ ಇಡ್ತೀರಾ ನೀವು, ನಿಮ್ಮ ಚೇಂಬರ್ ಅಲ್ಲಿ ಫೋಟೋ ಇಡ್ತೀರಾ. ಆ ಒಂದು ಮಹಾತ್ಮ ಗಾಂಧಿಯವರ ಅಹಿಂಸೆ ತತ್ವವನ್ನು ಎತ್ತಿ ಹಿಡಿದಕ್ಕಂತ ಏನು ನಮ್ಮ ಮೋದಿಯವರಿದ್ದಾರೆ, ಅವ್ರನ್ನ ವಿರೋಧ ಮಾಡ್ತೀರಾ ನೀವು. ನಿಮ್ಮಂತ ಗೂಂಡ ಶಂಡಗಳಿಗೆ ಧಿಕ್ಕಾರವಿರಲಿ. ಮಹಾತ್ಮ ಗಾಂಧಿ ಹೆಸರಲ್ಲಿ ರಾಜಕೀಯ ಮಾಡ್ತಕ್ಕಂಥ ನಾಮರ್ದರು ನೀವು. ನಿಮಗೆ ಮಹಾತ್ಮ ಗಾಂಧಿ ಮೇಲೆ ಅಭಿಮಾನ ಇದ್ದಿದ್ದೇ ಆದರೆ ಅಹಿಂಸಾ ತತ್ವವಾದ ಗೋಹತ್ಯೆ ನಿಷೇಧವಾದಂತ ಏನು ಕಾನೂನಿತ್ತು ಅದನ್ನ ಸಮರ್ಥನೆ ಮಾಡ್ತಿದ್ರಿ ನೀವು. ಅಹಿಂಸಾ ತತ್ವ ಗಾಂಧಿ ಪರವಾಗಿ ನೀವು ಮಾತಾಡ್ತೀರಾ, ಆದರೆ ಗಾಂಧಿ ವಿರೋಧವಾದ ಒಂದು ಚಟುವಟಿಕೆ ಮಾಡ್ತೀರಾ ನೀವು ಗಾಂಧಿ ಅಭಿಮಾನಿಗಳು. ಗಾಂಧಿ ವಿರೋಧಿಗಳಾದಂಥ ನಮ್ಮಂತರು, ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾನು ಭಗತ್ ಸಿಂಗ್ ಮತ್ತೆ ಏನು ನಾಥುರಾಮ್ ಗೂಡ್ಸೆ ಅಭಿಮಾನಿ. ನಾನು ಗಾಂಧಿಗೆ ಪೂರ್ತಿ ವಿರೋಧವಾದಂಥ ವ್ಯಕ್ತಿ.
ಆದರೂ ನಾನು ಅಹಿಂಸೆ ಪಾಲನೆ ಮಾಡ್ತಾ ಇದ್ದೀನಿ. ಆ ಒಂದು ನಾಚಿಕೆಗೇಡಿನ ನಿಮ್ಮ ಸರ್ಕಾರಕ್ಕೆ ನನ್ನ ಧಿಕ್ಕಾರವಿರಲಿ. ರಾಜ್ಯದ ಪ್ರತಿಯೊಬ್ಬ ವಿದ್ಯಾವಂತನನ್ನು ಎಚ್ಚೆತ್ತುಕೊಳ್ಳಬೇಕು. ಕೇವಲ ಇದು ಸೋಷಿಯಲ್ ಮೀಡಿಯಾ ವಾರ ಆಗಬಾರದು. ಪ್ರತಿ ಮನೆಗೆ ನಿಮ್ಮಲ್ಲಿ ಸಿಕ್ಕಿದಂಥ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಜಾಗೃತೆಗೊಳಿಸಿ. ಈ ಒಂದು ಏನು ಜಾತಿ ಆಧಾರಿತ ಮೀಸಲಾತಿ ಆಗಿರ್ಬೋದು, ಜಾತಿ ಆಧಾರಿತ ಭಾಗ್ಯಗಳಾಗಿರ್ಬೋದು, ಇವನ್ನೆಲ್ಲ ನಿರ್ನಾಮ ಆಗಬೇಕು. ಪ್ರತಿ ಬಡವನಲ್ಲಿ ಮಕ್ಕಳಲ್ಲಿ ಜಾತಿಯ ವಿಷಬೀಜ ಬಿತ್ತುತ್ತಿರ್ತಕ್ಕಂಥ ಏನು ನಾಮರದ ಸರ್ಕಾರ ಇದೆ, ಅದಕ್ಕೆ ಪ್ರತಿಯೊಬ್ಬರು ಧಿಕ್ಕಾರ ಮಾಡಬೇಕು. ಮುಂದಿನ ದಿನ ಸರ್ವಶ್ರೇಷ್ಠವಾದ ಒಂದು ಅಖಂಡ ಭಾರತ ನಿರ್ಮಾಣವಾಗಬೇಕಾದರೆ ಪ್ರತಿ ನಮ್ಮ ಮನೆಯಿಂದಲೂ ನಾವು ಒಬ್ಬ ವೀರ ಸೈನಿಕನಾಗಿ ನಾವು ಹೋರಾಟ ಪ್ರಾರಂಭ ಮಾಡಬೇಕು. ಇವತ್ತು ಎಲ್ಲ ಕಡೆ ಮುಸ್ಲಿಂನವರು ಅವರಿಗೆ ಸಿಕ್ತಿರ್ತಕ್ಕಂಥ ಎಲ್ಲ ಒಂದು ಭಾಗ್ಯವಾಗಿರ್ಬೋದು, ಎಲ್ಲ ಒಂದು ಅನುಕೂಲದಿಂದ ಮತ್ತಷ್ಟು ಸಬಲವಾಗಿ ಬೆಳೀತಾ ಇದ್ದಾರೆ. ಅದಕ್ಕೆ ಕಾರಣ ಈ ಗೂಂಡ ಸರ್ಕಾರ. ಹಾಗಾಗಿ ಪ್ರತಿಯೊಬ್ಬರು ಮತ್ತೊಮ್ಮೆ ಮೊಗದೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ದೇಶೀಯವಾದಂಥ ಸಂಸ್ಕೃತಿ ಉಳಿಬೇಕು, ನಮ್ಮ ಪರಂಪರೆ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ನಿಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಎಷ್ಟು ಖರ್ಚು ಮಾಡ್ತೀರೋ ಗೊತ್ತಿಲ್ಲ. ನಾನು ಕೆಲವೊಂದು ನಿಮಗೆ ಕರಪತ್ರ ಏನು ಹ್ಯಾಂಡ್ ಬಿಲ್ ಅಂತ ಹೇಳ್ತೀವಿ, ಹ್ಯಾಂಡ್ ಬಿಲ್ನ ನನ್ನ ಒಂದು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ ಹ್ಯಾಂಡ್ ಬಿಲ್ನ ನಿಮ್ಮ ಕೈಲಾದಷ್ಟು ಜೆರಾಕ್ಸ್ ಮಾಡ್ತಿರೋ ಅಥವಾ ಪ್ರಿಂಟ್ ಮಾಡಿಸ್ತಿರೋ, ಪ್ರತಿ ಮನೆ ತಲುಪುವ ಒಂದು ವ್ಯವಸ್ಥೆ ಮಾಡಿ. ಏಕೆ ಬದಲಾಗಲ್ಲ ನಮ್ಮ ದೇಶ ನೋಡೋಣ. ಕೇವಲ ಪ್ರವಚನ ಕೊಟ್ಟರೆ ಆಗೋದಿಲ್ಲ, ಅದು ಕಾರ್ಯರೂಪಕ್ಕೆ ತರಬೇಕು. ನಾನು ತರ್ತೀನಿ. ನನ್ನ ಶಕ್ತಿ ಮೀರಿ ನಾನು ಯಾವ ರೀತಿ ನಮ್ಮ ಹಿಂದೂ ಬಾಂಧವರನ್ನು ಒಗ್ಗೂಡಿಸಬೇಕು ಅಂತೇಳಿ ನನ್ನ ಕರಪತ್ರನ ನನ್ನ ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತೀನಿ. ಅದನ್ನು ನೀವು ಪ್ರಿಂಟ್ ಮಾಡಿ ಮನೆಗೆ ತಲುಪುವ ಒಂದು ವ್ಯವಸ್ಥೆ ಮಾಡಿದರೆ ಪ್ರತಿಯೊಬ್ಬರು ಜಾಗೃತರಾಗ್ತಾರೆ. ಸೊ ಹಾಗಾಗಿ ಏನು ಈ ಒಂದು ಗೂಂಡ ಸರ್ಕಾರ ಇದೆ, ಕಚಡ ಸರ್ಕಾರ ಇದೆ, ಜಾತಿ ಆಧಾರಿತ ಜಾತಿಯ ವಿಷಬೀಜ ಬಿತ್ತಕ್ಕಂಥ ಒಂದು ಏನು ನಾಮರ್ದ ಸರ್ಕಾರ ಇದೆ, ಆ ನಾಮರ್ದ ಸರ್ಕಾರ ತೊಲಗಬೇಕು. ಭವ್ಯ ಭಾರತ ಸಮೃದ್ಧವಾಗಿ ಬೆಳಿಬೇಕು ಅಂತಂದ್ರೆ ಈ ಒಂದು ಜಾತಿ ಆಧಾರಿತ ಮೀಸಲಾತಿನ ನಿಲ್ಲಿಸಬೇಕು. ಹಾಗಾಗಿ ಪ್ರತಿಯೊಬ್ಬರು ನನಗೆ ನೋಡಿ, ನಾನು ಯಾವುದೇ ರೀತಿ ದಲಿತರನ್ನ ವಿರೋಧ ಮಾಡ್ತಾ ಇಲ್ಲ. ದಲಿತರಲ್ಲಿ ನನಗೆ ಅಭಿಮಾನ ಇದೆ, ಪ್ರೀತಿ ಇದೆ, ಗೌರವ ಇದೆ. ಆದರೆ ದಲಿತರ ಒಂದು ಮೀಸಲಾತಿ ಕಸಿಯಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. ಅಲ್ಲಿಂದ ದಲಿತರಿಗೆ ಒಂದು ಅನುಕೂಲಗಳೇನಿದೆ ಅವನ್ನ ಕಸಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅಲ್ಲಿಂದ ಒಂದು ಸಂವಿಧಾನಾತ್ಮಕವಾದ ಏನು ರಕ್ಷಣೆ ಇದೆ ಅದನ್ನು ನಾನು ಕಸಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ಅದೇ ರೀತಿ ಎಲ್ಲಾ ಧರ್ಮದಲ್ಲಿರತಕ್ಕಂಥ ಹಿಂದೂ ಧರ್ಮದಲ್ಲಿರತಕ್ಕಂಥ ಪ್ರತಿಯೊಂದು ಜನಾಂಗಕ್ಕೂ ಅದೇ ರೀತಿ ಅನುಕೂಲಗಳು, ಅದೇ ರೀತಿ ಯೋಜನೆಗಳು, ಅದೇ ರೀತಿ ಮೀಸಲಾತಿಗಳು ದೊರಕಲಿ ಎಂಬುದು ನನ್ನ ಉದ್ದೇಶ. ಹಾಗಾಗಿ ಪ್ರತಿಯೊಬ್ಬ ದಲಿತರು ನನಗೆ ಈ ವಿಷಯದಲ್ಲಿ ಸಹಕಾರ ಕೊಡ್ತೀರಾ ಅಂತೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ನನ್ನ ಹೋರಾಟ ಸುದೀರ್ಘವಾಗಿದೆ. ನಾನು ಏನಿವತ್ತು ಫೇಸ್ಬುಕ್ ಅಂತ ಏನು ಹೇಳ್ತೀವಿ, ಅದು ಒಂದು ಪ್ರಚಂಡವಾದ ಒಂದು ಮಾಧ್ಯಮ. ಏನಿವತ್ತು ಪೇಯ್ಡ್ ಮೀಡಿಯಾಗಳಿದ್ದಾವೆ. ನಮಗೆ ಒಂದು ವೇದಿಕೆ ಕೊಡಬೇಕು ಅಂತಂದ್ರೆ ಸಮರ್ಥನೆ ಅಂದ್ರೆ ಅಲ್ಲಿಗೆ ಅದಕ್ಕೆ ದುಡ್ಡು ಕೊಡಬೇಕಾಗುತ್ತೆ, ಅಥವಾ ನಮ್ಮನ್ನ ಗುರುತಿಸಿದ್ರೆ ಸಮಾಜಕ್ಕೆ ಇವರು ಒಂದು ಉತ್ತಮ ಸಂದೇಶ ಕೊಡ್ತದೆ ಅಂತೇಳಿ ನಮ್ಮನ್ನು ಗುರುತಿಸಿದ್ರೆ ಅವರಿಗೆ ಇಲ್ಲಿ ತೊಂದರೆ ಆಗುತ್ತೋ ಅಂತ ಹೇಳ್ಬಿಟ್ಟು ನಮ್ಮನ್ನು ಯಾರು ಗುರುತಿಸಲ್ಲ, ಯಾರು ವೇದಿಕೆ ಕೊಡಲ್ಲ. ಪ್ರತಿಯೊಬ್ಬರ ಫೇಸ್ಬುಕ್, ಪ್ರತಿಯೊಬ್ಬರ ಮೊಬೈಲು ನಮಗೆ ಒಂದು ವೇದಿಕೆ ಆಗಬೇಕು, ನಮಗೆ ಒಂದು ಮಾಧ್ಯಮವಾಗಬೇಕು. ನಮ್ಮ ಒಂದು ಈ ಪ್ರಚಂಡವಾದಂಥ ಹೋರಾಟಗಳೇನಿದಾವೆ, ಸಾಮಾಜಿಕ ಕಳಕಳಿಯಿಂದ ಹೋರಾಟ ನಾವೇನು ಮಾಡ್ತಾ ಇದ್ದೀವಿ, ಧರ್ಮ ರಕ್ಷಣೆಗಾಗಿ, ಧರ್ಮ ಜಾಗೃತಿಗಾಗಿ ಪ್ರತಿ ಮನೆಗೆ ತಲುಪಿಸಬೇಕು. ಪ್ರತಿಯೊಬ್ಬ ಯುವಕರು ಈ ನಿಟ್ಟಿನಲ್ಲಿ ನಿಮ್ಮ ಕೈಲಿರುವಂತಹ ಏನು ಮೊಬೈಲ್ ಇದೆ ಅದೊಂದು ಮೀಡಿಯಾ, ಅದೊಂದು ಮಾಧ್ಯಮವಾಗಿ ಪರಿಗಣಿಸಿ ಪ್ರತಿಯೊಬ್ಬ ಹಳ್ಳಿ ಇರ್ತಕ್ಕಂಥ ಎಲ್ಲರಿಗೂ ನಮ್ಮ ವಿಷಯಗಳಾಗಿರ್ಬೋದು, ನಿಮ್ಮಲ್ಲಿರುವ ಒಂದು ಸಿದ್ಧಾಂತಗಳಾಗಿರ್ಬೋದು, ನಿಮ್ಮಲ್ಲಿರುವ ಒಂದು ಯೋಚನಾ ಶಕ್ತಿಯನ್ನಾಗಿರ್ಬೋದು, ಮತ್ತೆ ನಿಮ್ಮಲ್ಲಿರುವ ಒಂದು ಸಮಾಜಮುಖಿ ಕಳಕಳಿ ಭಾವನೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ತಿಳಿಸೋ ಪ್ರಯತ್ನ ಮಾಡೋಣ. ನಾನು ಒಬ್ಬನೇ ಹೀರೋ ಆಗಬೇಕು ಎಂಬುದು ನನಗಿಲ್ಲ. ಪ್ರತಿಯೊಬ್ಬರು ಹೀರೋ ಆಗಿ, ಪ್ರತಿಯೊಬ್ಬರು ಸಮಾಜದಲ್ಲಿ ಏನು ಅಹಿತಕರ ಘಟನೆ ನಡೀತಾ ಇದ್ದಾವೆ, ಸಮಾಜದಲ್ಲಿ ಅವಹೇಳನ ನಡೀತಾ ಇದೆ, ಸಮಾಜದಲ್ಲಿ ಧೋರಣೆ ನಡೀತಾ ಇದೆ, ಅದ್ರ ವಿರುದ್ಧ ಹೋರಾಟ ಮಾಡಿ ಎಲ್ಲರೂ ಜಾಗೃತರಾಗೋಣ. ಸಮೃದ್ಧವಾದ ಭಾರತ ನಿರ್ಮಾಣ ಮಾಡೋಣ. ಜೈ ಹಿಂದ್, ಒಂದೇ ಮಾತರಂ, ಜೈ ಕಿಸಾನ್.